ಬಿಜೆಪಿ ಎಂಎಲ್ಸಿಗಳು ಸರ್ಕಾರ ಹಾಗೆ ಪೊಲೀಸರ ವಿರುದ್ಧ ಗುಡುಕ್ತಾ ಇದ್ದಾರೆ. ಪೊಲೀಸರು ರಾಜ್ಯ ಸರ್ಕಾರದ ಗುಲಾಮರಾಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಗ್ಯಾರಂಟಿಯನ್ನ ಕೊಡ್ತಾ ಇಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಎಲ್ಲ ಡೀಟೇಲ್ಸ್ ಅನ್ನ ಅಶ್ವವೇಗ ನ್ಯೂಸ್ಗೆ ಎನ್ ರವಿಕುಮಾರ್ ನೀಡಿರೋದು. ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಗ್ಯಾರಂಟಿಯನ್ನ ಕೊಡ್ತಾ ಇಲ್ಲ. ಸರ್ಕಾರವನ್ನ ಪ್ರಶ್ನೆ ಮಾಡಿ ಪೋಸ್ಟ್ ಮಾಡಿದ್ರೆ ನಮ್ಮ ವಿರುದ್ಧವಾಗಿ ಕೇಸ್ ಹಾಕ್ತಾರೆ. ಹಲವು ಶಾಸಕರು ಹಾಗೆ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿದೆ. ಯಾವ ಕೇಸ್ ಹಾಕಿದ್ರು ಕೂಡ ನಾವು ಹೆದರ್ಕೊಳ್ಳೋದಿಲ್ಲ. ಇದೇ ರೀತಿ ಸರ್ಕಾರ ಮಾಡ್ತಾ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ, ಸರ್ಕಾರದ ವಿರುದ್ಧ ಬೃಹತ್ ಆಂದೋಲನವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಒಂದು ಕಡೆ ರಾಜ್ಯ ಸರ್ಕಾರದ ಹತ್ರ ಬೊಕ್ಕಸ ಖಾಲಿಯಾಗಿದೆ, ಗ್ಯಾರಂಟಿಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಹಲವಾರು ದಿನಗಳಿಂದ ಆರೋಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಸರ್ಕಾರದ ವಿರುದ್ಧ ಪೊಲೀಸರು ಕೂಡ ಸರ್ಕಾರದ ಗುಲಾಮರಾಗಿದ್ದಾರೆ ಅಂತ ಎನ್ ರವಿಕುಮಾರ್ ಅವರು ತೀವ್ರವಾಗಿ ಆರೋಪಿಸ್ತಾ ಇರೋದು. ಹೇಳಬೇಕು ಅಂದ್ರೆ ಅಶ್ವವೇಗ ನ್ಯೂಸ್ಗೂ ಕೂಡ ಹೇಳಿಕೆಯನ್ನ ಕೊಟ್ಟಿರೋದಿದೆ. ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರೋಣ. ಹೋಗ್ಬೇಕು, ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗ್ಲೇಬೇಕು ಅನ್ನುವಂತ ಹಠಮಾರಿತನದ ಧೋರಣೆಯಿಂದ ಬಹಳ ಅವೈಜ್ಞಾನಿಕವಾಗಿ ಹೇಮಾವತಿ ನಾಲೆಯ ನೀರನ್ನ ರಾಮನಗರ ಜಿಲ್ಲೆಗೆ. ನಮ್ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ಮುಖ್ಯ ಸೂಚಕರಾಗಿರಂತ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಗೋಣ. ಸರ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯ ಪರವಾಗಿ ಆಕ್ಟಿವ್ ಆಗಿದ್ದಂತವ್ರಿಗೆ ಸಾಕಷ್ಟು ಜನಕ್ಕೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಮತ್ತೆ ಅವ್ರಿಗೆ ಸಾಕಷ್ಟು ಜನಕ್ಕೆ ಈಗಾಗಲೇ ಬಂಧನ ಕೂಡ ಮಾಡಿದ್ದಾರೆ. ಇದು ಒಂದ್ ರೀತಿಯಾಗಿ ರಿವೆಂಜ್ ಪಾಲಿಟಿಕ್ಸ್ ಅಂತ ಏನ್ ಅನ್ಸುತ್ತೆ ಸರ್? ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಗೆ ಒಂದ್ ರೀತಿ ಆಲ್ರೆಡಿ ಹತಾಶೆ ಆಗಿದೆ. ಈ ಕಡೆ ಅಭಿವೃದ್ಧಿಯನ್ನು ಮಾಡಕ್ಕಾಗ್ತಾ ಇಲ್ಲ, ಒಳ್ಳೆ ಆಡಳಿತವನ್ನು ಕೂಡ ಕೊಡಕ್ಕಾಗ್ತಾ ಇಲ್ಲ. ಈವನ್ ಆಡಳಿತ ಪಕ್ಷವಾಗ್ಬಿಟ್ಟು ವಿರೋಧ ಪಕ್ಷದವ್ರನ್ನ ಸರಿಯಾಗಿ ಎದುರಿಸ್ಲಿಕ್ಕೂ ಆಗ್ತಾ ಇಲ್ಲ. ಆ ರೀತಿ ಒಂದು ಹತಾಶೆ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇವತ್ತು ಬಂದು ನಿಂತಿದೆ. ಇದೆಲ್ಲವೂ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಗ್ಯಾರಂಟಿ ಅಂತಕ್ಕಂಥ ಒಂದು ಭೂತವನ್ನ ತನ್ನ ಮಡಿಲ್ನಲ್ಲಿ ಇಟ್ಕೊಂಡು ಗ್ಯಾರಂಟಿಯ 5 ಸ್ಕೀಮ್ಗಳಿಗೂ ನ್ಯಾಯ ಕೊಡಕ್ಕಾಗ್ತಾ ಇಲ್ಲ. ಇದನ್ನ ವಿರೋಧ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾ ಇದ್ದೀವಿ. ಉದಾಹರಣೆ, ನಾನು ಜಾಸ್ತಿ ಮಾತಾಡ್ತೀನಿ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕೋದು, ನಮ್ಮ CT ರವಿ ಅವ್ರ ಮೇಲೆ ಕೇಸ್ ಹಾಕೋದು, ಚಲವಾದಿ ನಾರಾಯಣ್ ಅವ್ರ ಮೇಲೆ ಕೇಸ್ ಹಾಕೋದು, ನಮ್ಮ MLAಗಳ ಮೇಲೆ ಕೇಸುಗಳು ಹಾಕೋದು. ಆಮೇಲೆ ಅಷ್ಟೇ ಅಲ್ಲ, ಇನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಟೀಕೆ ಮಾಡಿದ್ರೆ, ಇದ್ರ ವಿರುದ್ಧವಾಗಿ ಬರೆದ್ರೆ ಅವ್ರ ಮೇಲೂ ಕೂಡ ಕೇಸ್ ಹಾಕೋದು. ನೀವು ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಿದ್ರಿ, ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತೀರಿ. ಮತ್ತೇನು ಯಾವ ಪುರುಷಾರ್ಥಕ್ಕೆ ಸಂವಿಧಾನ, ಯಾವ ಪುರುಷಾರ್ಥಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಾ? ಯಾಕೆ ಸುಮ್ಮನೆ ಕೇಸುಗಳನ್ನ ಹಾಕ್ತೀರಿ? ಕೇಸುಗಳು ಹಾಕಿದ ತಕ್ಷಣ ನಾವೇನು ಎದುರ್ಕೊಂಡ್ಬಿಡ್ತೀವ? 100ಕ್ಕೆ 100 ಜನರನ್ನ ಸೇರಿಸ್ಕೊಂಡು ನಿಮ್ಮ ವಿರುದ್ಧ ಭಾರಿ ದೊಡ್ಡ ಆಂದೋಲನವನ್ನ ನಾವು ರಾಜ್ಯದಲ್ಲಿ ಮಾಡೇ ಮಾಡ್ತೀವಿ. ನಿಮ್ಮನ್ನ ಮನೆಗೆ ಕಳಿಸ್ತೀವಿ. ಹೆಂಗೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾ ಇದೆ, ನಾಯಕರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ, ಆಮೇಲೆ FIR ಮಾಡ್ತಾ ಇದ್ದಾರೆ. ನಾವು ಕೇಸ್ಗಳು ಕೊಟ್ಟರೆ FIR ಮಾಡೋದಿಲ್ಲ. ಕಾಂಗ್ರೆಸ್ ಒಂದ್ ರೀತಿ ಪೊಲೀಸ್ ಇಲಾಖೆ 99% ಪೊಲೀಸರ ಬಗ್ಗೆ ಮಾತಾಡ್ತಾ ಇಲ್ಲ, 1% ಪೊಲೀಸರ ಬಗ್ಗೆ ಮಾತಾಡ್ತೀವಿ. ಒಂದ್ ರೀತಿ ಅವ್ರ ಗುಲಾಮರಾಗಿದೆ ಸರ್. ಮತ್ತೆ ನಾಳೆ ನಿಮ್ಮ ಪ್ರಕರಣದ ವಿಚಾರಣೆ ಕೂಡ ಇರುತ್ತೆ. ಯಾವ ರೀತಿಯಾಗಿ ಸಹಕರಿಸ್ತೀರಾ? ಏನಿಲ್ಲ, ನಾನೇನ್ ತಪ್ಪು ಮಾಡಿಲ್ಲ. ನಮ್ಮ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ 5 ಗಂಟೆ ನೀವು ಪ್ರವಾಸಿ ಮಂದಿರದಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಯಾಕೆ ಕೂಡಿಟ್ರಿ ಅಂತ ಕೇಳಿದ್ವಿ. ಜಿಲ್ಲಾಡಳಿತ ಕುಸಿದು ಬಿದ್ದಿದೆ, ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕಾರ್ಯಕರ್ತರನ್ನ ಎದುರಿಸ್ತಾ ಇದ್ದೀರಿ, ಇದನ್ನ ಯಾಕೆ, ಇದೇನು ಪಾಕಿಸ್ತಾನ ಅಂತ ತಿಳ್ಕೊಂಡಿದ್ದೀರಾ ಅಂತ ಕೇಳಿದ್ದೀನಿ. ಇದನ್ನ ಕೇಳೋದ್ ತಪ್ಪ? ಆದ್ರಿಂದ ಈ ವಿಷಯನ ನಾನು ಏನು ವಿಚಾರಣೆ ಕರೆದಿದ್ದಾರೆ, ವಿಚಾರಣೆ ಕರೆದಾಗ ನಾನು ಹೋಗ್ತೇನೆ, ಅದನ್ನ ಫೇಸ್ ಮಾಡ್ತೇನೆ. ಇದ್ರ ಬಗ್ಗೆ ಅಂಜೋ ಪ್ರಶ್ನೆನೇ ಬರೋದಿಲ್ಲ. ಇದಾಗಿತ್ತು ಮುಖ್ಯ ಸೂಚಕರಾಗಿರುವಂತಹ ರವಿಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.